ನಮಸ್ಕಾರ ರೀ ಎಲ್ಲ ಸಾವ್ಕಾರ ಮಂದಿಗೆ ಎಲ್ಲರೂ ಹೆಂಗದ್ರಿ? ನಾವು ಆರಾಮದೇ ನೋಡ್ರಿ. ನೀವು ಆರಾಮದಾರ ತನ್ಕೋತೀನಿ. ಬರ್ರಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನೇನು ಆಗ್ತಂತ ತೋರಿಸ್ತೀನಿ. ಭಾಳ ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನನಗೂ ಆರಾಮಿರಲಿಲ್ಲ. ಆಮೇಲೆ ಕೆಲಸದಾಗೂ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೆ. ಕೆಲಸನೂ ಜಾಸ್ತಿನೇ ಇತ್ತು. ಹಾಗಾಗಿ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಏನೇನಾಗ್ತದೆ ತೋರಿಸ್ತೀನಿ. ಪ್ಲೀಸ್ ಮೊದಲನೇ ಸಾರಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ. ಹಾಗೆ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ. ನಾನು ಲೈವ್ ವಿಡಿಯೋ ಅಥವಾ ಶಾರ್ಟ್ ವಿಡಿಯೋ ಏನಾದರೂ ಹಾಕಿದ್ರೆ, ಲಾಂಗ್ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಮನೆ ಎಲ್ಲ ಕೆಲಸ ಎಲ್ಲ ಮುಗೀತು. ನಮ್ಮ ನಾನು ಇಂಡಿಗೆ ಹೊಂಟೀನಿ. ಹಾಗಾಗಿ ಅಬಿಗೂ ಕರ್ಕೊಂಡು ಹೊಂಟೀನಿ. ಕರ್ಕೊಂಡು ಹೋಗೋ ಹೊತ್ನಾಗ ಊಟ ಮಾಡ್ತೀನಿ ಮಮ್ಮಿ ಅಂತ ಅಂದ ಸಲುವಾಗಿ ಹಾಕ್ಕೊಟ್ಟಿನಿ. ತನ್ನ ಕೈಲೇ ತಾನೇ ತಿಂತಾನಂತ ಊಟ ಮಾಡತ್ತಾನ ರೀ. ಅನ್ನದ ಹಾಕ್ಕೊಂಡು ನಾನು ಈಗ ರೆಡಿ ಆಗ್ತೀನಿ ರೀ ಹೋಗ್ಲಿಕ್ಕೆ. ಕೆಲಸ ಎಲ್ಲ ಮುಗಿಸೀನಿ, ಊಟನೂ ಮಾಡೀನಿ, ಎಲ್ಲ ಮುಗ್ದೈತಿ. ಕೆಲಸ ಅಂದರೆ ಇಂಡಿಯಲ್ಲಿ ಸ್ಫೂಟಮ್ ಕೊಟ್ಟು ಬರಬೇಕು. ಆಮೇಲೆ ಅದ್ರ ಜೊತೆಗೆ ಒಂದು ಔಟ್ ಆಫ್ ಕಪಲ್ ಏರಿಯಾದು ಏನು ಐತಿ ಡೆಲಿವರಿಗೆ ಅಂದರೆ ತವ್ರ ಮನೆಗೆ ಹೆರಿಗೆಗೆ ಬಂದಿರ್ತಾರಲ್ಲ, ಒಂದು 9 ತಿಂಗಳು ಗರ್ಭಿಣಿ ಇದ್ದಾರೆ. ಅವ್ರಿಗೆ ಕರ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬರಬೇಕು. ಯಾಕಂದ್ರೆ ನಾವು ಸರ್ಕಾರಿ ಆಸ್ಪತ್ರೆಗೇ ಹೆರಿಗೆಗೆ ಕರ್ಕೊಂಡು ಹೋಗೋದು. ಮನೆಯಲ್ಲಿ ಇದ್ದಾಗೆಲ್ಲ ಪ್ರೈವೇಟ್ ತೋರಿಸ್ಯಾರಿ. ಆದರೆ ನಾನು ಡೆಲಿವರಿಗೆ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತೀನಿ. 9 ತಿಂಗಳಲ್ಲಿ ಚೆಕಪ್ ಆಗೋದಿತ್ತು. ಹಾಗಾಗಿ ಒಂದು ಸ್ವಲ್ಪ ಬ್ಲಡ್, BP, ಶುಗರ್ ಎಲ್ಲ ಹೈಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ಅವ್ರಿಗೆ ತೊಗೊಂಡು ಬಂದ್ರೆ ಐತಂತೇಳಿ ಅವ್ರಿಗೆ ಕರ್ಕೊಂಡು ಹೊಂಟೀನಿ. ನಂಗೆ ಗೊತ್ತಾಗಂಗಿಲ್ಲ ರೀ, ನೀವು ಬರ್ರಿ ಅಂತಂದಿದ್ರು. ಆಮೇಲೆ ನಂದು ಕೆಲಸ ಇತ್ತು, ಹೊಂಟಿ ನೋಡ್ರಿ. ಒಬ್ಬರು ಸೀಟ್ ಬಿಟ್ಕೊಟ್ರು ಯಾಕಂದ್ರೆ ಬಸ್ನಾಗೆ ಜಾಸ್ತಿ ನಿದ್ದೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನ. ಮನ್ಕೊಂಡಿದ್ದು ನೋಡಿ ಹೆಂಗೆ ಹೊತ್ಕೊಂಡು ನಿಂದಿರ್ತೀರಿ, ಒಂದು ಸ್ವಲ್ಪ ನೀವೇ ಕುಂದಿರಿ ಅಂತ ಅವ್ರು ಸೀಟ್ ಬಿಟ್ಟು ನನಗೆ ಕೊಟ್ಟರು. ಕೂತೆ ಅಷ್ಟೊತ್ತನ ಇಂಡಿ ಬತ್ರಿ ನಡ್ಕೊತ ಹೊಂಟಿ ನೋಡ್ರಿ. ಈಗ ಇಂಡ್ಯಾಗ ಒಂದು ಸ್ವಲ್ಪ ದೂರನೇ ಆಗ್ತೈತಿ ನಮ್ಗೆ. ಬಸ್ ಸ್ಟ್ಯಾಂಡ್ ಬಾಜುನೇ ಅನ್ನಿಸ್ತೈತಿ. ಅದೇ ರೂಟ ಬಿಜಾಪುರ ರೋಡ್ ಏನೈತಲ್ಲ ಆ ಸೈಡೇ ಅದ. ಅದನ್ನೊಂದು ಸ್ವಲ್ಪ ದೂರ ಆಗ್ತದೆ ನಡ್ಕೊತ ಬರೋಕೆ. ಇಲ್ಲ ಆಟೋಕ್ಕೂ ಬರ್ಬೋದು, ಆಟೋನೂ ಇರ್ತಾವೆ. ಆದರೆ ನಾವು ನಡ್ಕೋತೇ ಬಂದ್ವಿ. ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇಂಡಿ, ಇದು ನಮ್ಮ ತಾಲೂಕು ಆಸ್ಪತ್ರೆ ಐತಿ ನೋಡ್ರಿ. ಮೊದಲೆಲ್ಲ ಹಿಂಗೆ ಇರಲಿಲ್ಲ, ಹೊರಗೆಲ್ಲ ಈ ಥರ ಗಾರ್ಡನ್ ಅದಿರಲಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ರಿಪೇರಿ ಮಾಡ್ಯಾರ, ಚಂದ ಕಾಣ್ಸಕತ್ತೈತಿ ಅದೆಲ್ಲ ಮೊದ್ಲಿನ್ಕಿಂತ. ಕೂಡ ಕಚ್ಚಿಕ ಚೇರ್ ಹಾಕ್ಯಾರ, ಮತ್ತು ಗಿಡಗಳು ಅದಾವು. ಆಮೇಲೆ ಗಾರ್ಡನ್ ಮಾಡ್ಯಾರ, ಚಂದ ಅನ್ಸತೈತಿ ಮೊದ್ಲಿನ್ಕಿಂತ. ಎಲ್ಲ ರಿಪೇರಿ ಒಂದು ಸ್ವಲ್ಪ ಜಾಸ್ತಿನೇ ಆಗೈತಿ. ಆ ಕಡೆ ಚೀಟಿ ಹಚ್ಚೋದೈತಿ, ಅಲ್ಲಿ ಅವ್ರಿಗೆ ಚೀಟಿ ಹಚ್ಚಂತ ಹೇಳೀನಿ. ಅವ್ರ ಹೆಸರಲ್ಲ ಅಂದ್ರೆ ಗರ್ಭಿಣಿ ಹೆಸರಲ್ಲೇ ಚೀಟಿ ಹಚ್ಕೊಂಡು ಡಾಕ್ಟ್ರಿಗೆ ಭೇಟಿಯಾಗಿ ತೋರಿಸ್ಕೊಂಡು ಬರೋದೈತಿ. ನಿದ್ದೆ ಬಂದಾಗ ನಿನಗೆ ಮಂಗಳವಾರ ಸಂತೆ ದಿನ ಬಂದ್ರೆ ತೀರಾ ಗರ್ದಿ ಇರ್ತೈತ್ರಿ. ಇಲ್ಲಿ ಪೇಷಂಟ್ ಜಾಸ್ತಿ ಇರ್ತಾವೆ. ಅದ್ರಾಗ ನಾವು ಜಲ್ದಿನೇ ಬಂದಿವಿ. 10 ಗಂಟೆ ಅಷ್ಟೊತ್ತಿಗೆ ಬಂದು ಇಲ್ಲಿ ನಿಂತು ಬಿಟ್ಟಿದ್ವಿ. ಯಾಕಂದ್ರೆ ಜಾಸ್ತಿ ಜನ ಇರ್ತಾರೆ, ಪಾಳೆ ಜಲ್ದಿ ಸಿಗಂಗಿಲ್ಲ. ಆಮೇಲೆ ಹೋಗ್ಲಿಕ್ಕೆ ಲೇಟ್ ಆಗಿಬಿಡ್ತೈತೆ ಅಂತೇಳಿ ಆಮೇಲೆ ಮತ್ತೆ ತೋರಿಸ್ಕೊಂಡ್ವಿ. ಬ್ಲಡ್ ಚೆಕಪ್ಗೆ ಬರೆದು ಕೊಟ್ಟಿದ್ರು. ಅಲ್ಲಿ ಬ್ಲಡ್ ಚೆಕ್ ಮಾಡೋಕೆ ಬ್ಲಡ್ ತೊಗೊಳತ್ತಾರ. ಮೊದಲು ಅಲ್ಲೇ ಆಸ್ಪತ್ರೆ ಒಳಗೆ ಅಲ್ಲೇ ಇತ್ತು, ಒಂದು ರೂಮ್ ಇತ್ತು, ಅಲ್ಲಿ ಚೆಕ್ ಮಾಡ್ತಿರು ಬ್ಲಡ್. ಈಗ ಸಪ್ರೇಟಾಗಿ ಒಂದು ಕಟ್ಟಡನ ಕಟ್ಟಿಬಿಟ್ಟಾರ ಬ್ಲಡ್ ಚೆಕ್ ಮಾಡೋದು. ಒಟ್ಟು ಟೋಟಲಾಗಿ ಎಲ್ಲರೂ ಬ್ಲಡ್ ಚೆಕ್ ಮಾಡೋದು ಸಪ್ರೇಟಾಗಿ ಮಾಡಿಬಿಟ್ಟಾರ. ಈಗೆಲ್ಲ ಚೆಕಪ್ ಮುಗೀತ್ರಿ. ಒಂದು ಸ್ವಲ್ಪ ಕಬ್ಬಿನ ಹಾಲು ಅದು ಕುಡಿದು ಹೊಳ್ಳಿ ವಾಪಸ್ ಒಂದು 12 ಗಂಟೆ ಆಗಿತ್ತು ಅನ್ನಿಸ್ತೈತಿ. ಅಷ್ಟೊತ್ತಿಗೆ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬರೋದ್ರಾಗೆ ಒಂದು ಬಸ್ ಹತ್ತಿತ್ತು. ಬಸ್ ಸೇರ್ಕೊಂಡು ಕೂತ್ವಿ. ನನ್ನ ಮಗ ನೋಡ್ರಿ ಹೆಂಗೆ ನಾಟಕ ನಡ್ಸ್ಯಾನ. ನಿನ್ನ ಬೆಲೆ ಇಟ್ಕೊ. ಕಡೆಗೆ ಬಿಸಿಲಾಗ ಧಮ್ಸ್ಕೋತ ಮನೆಗೆ ಬಂದು ಮುಟ್ಟಿದ್ವಿ ನೋಡ್ರಿ. ನಮ್ಮ ನಾನು ಕಾಣಿಸ್ಕೋತೀನಿ, ಮಮ್ಮಿ ನನಗೆ ಯಾಕೆ ಬಿಡಂಗಿಲ್ಲ ನೀನು ವಿಡಿಯೋದಾಗ ಕಾಣಿಸ್ಕೊಳಕಂತೇಳಿ ಬಂದು ಮ್ಯಾಕ್ ಕೂತ ನೋಡ್ರಿ. ಅವನಿಗೂ ಮುಖ ತೋರಿಸ್ಬೇಕಂತ ಕ್ಯಾಮ್ರಾದಾಗ, ಹಾಗಾಗಿ ಬಂದು ಮ್ಯಾಕ್ ಕೂತಾನ. ಏನು ಮಾಡತ್ತಿ ಮಮ್ಮಿ ಅಂಥೇಳಿ. ಇನ್ನೊಂದು ವಿಚಾರ, HPV ವ್ಯಾಕ್ಸಿನ್ ಅನ್ನೋದು ಬಂದೈತಿ. ಅದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಒಂದು ಸ್ವಲ್ಪ ಹೇಳ್ಯಾರ. ಅಂದರೆ ಗರ್ಭಕಂಟಕದ ಕ್ಯಾನ್ಸರನ್ನು ತಡೆಗಟ್ತದಂತ. ಹೆಣ್ಮಕ್ಳಿಗೆ ಅಷ್ಟೇ ಇದು. 14 ವರ್ಷ ಮುಗ್ದಿರಬೇಕು. 15 ವರ್ಷ ಚಾಲ್ತಿ ಇರೋ ಹೆಣ್ಮಕ್ಳಿಗೆ. 15 ವರ್ಷ ಕಂಪ್ಲೀಟಾಗಿ ಮುಗ್ದಿರಬಾರ್ದು ಮತ್ತೆ. ಆಮೇಲೆ ಅದು ಡೋಸ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ನಮ್ಗೆ. 2 ಸಾರಿ ಕೊಡ್ತಾರೋ 3 ಸಾರಿ, 1 ಸಾರಿ ಅನ್ನೋದು ಅಷ್ಟೇ ಗೊತ್ತೈತಿ. ಯಾಕಂದ್ರೆ ಅದು 1 ಸಾರಿ ಇಂಜೆಕ್ಷನ್ ಕರ್ಕೊಂಬರ್ಬೇಕಂತ ಹೇಳ್ಯಾರ. ಮತ್ತೆ ಕಂಟಿನ್ಯೂ ಆಗಿ ಹಾಗೆ ಮುಂದೆ ಕರ್ಕೊಂಬರ್ಬೇಕು ಆ ಥರ ಏನು ಹೇಳಿಲ್ಲ. ಒಟ್ಟಿನಲ್ಲಿ 14 ವರ್ಷದ ಹುಟ್ಟಿದ ಹಬ್ಬ ಮುಗ್ದಿರಬೇಕು, 15ನೇ ವರ್ಷ ಚಾಲ್ತಿ ಇರಬೇಕು, 15 ವರ್ಷ ಮುಗ್ದಿರಬಾರ್ದು, ಈ ಥರ ಹೇಳ್ಯಾರ. ಅದು ಗರ್ಭಕಂಟಕ ಕ್ಯಾನ್ಸರನ್ನು ತಡೆಗಟ್ತದೆ ಅಂತ ಹೇಳ್ಯಾರ. ನೋಡಬೇಕು. ಇನ್ಸ್ಟಾಗ್ರಾಮ್ನಲ್ಲಂತೂ ವಿಡಿಯೋಗಳು ಒಂದಷ್ಟು ಜನ ಮಾಡಿಸ್ಬೇಕಂತ ಹಾಕ್ತಾರೆ, ಇನ್ನೊಂದಷ್ಟು ಜನ ಮಾಡಿಸ್ಬಾರ್ದು ಅಂತ ನೆಗೆಟಿವ್ ಆಗಿ ವಿಡಿಯೋ ಮಾಡ್ಯಾರ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಆಮೇಲೆ ಇಂಜೆಕ್ಷನ್ ಮಾಡೋದಿದ್ರು ಇಲ್ಲೇನೂ ಲೋಕಲಾಗಿ ಊರಿಗೆ ಬಂದು ಮಾಡೋಂಗಿಲ್ಲ. ಅದ್ರದ್ದು ಏನಾದರೂ ಸೈಡ್ ಎಫೆಕ್ಟ್ ಅದೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆದ್ರೆ ಅದನ್ನು ನಮ್ಗೆ PHCಯಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅಲ್ಲಿ ಮಾಡಿಸ್ಬೇಕು, ಅಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳ್ಯಾರ.
ಇನ್ನೊಂದೇನು ವಿಚಾರ ಅಂದ್ರೆ ಇಂಜೆಕ್ಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಊಟ ಮಾಡಿರಬೇಕು, ಖಾಲಿ ಹೊಟ್ಟೆಲೇ ಮಾಡಿಸ್ಕೋಬಾರ್ದು. ಅದೊಂದು ಹೇಳ್ಯಾರ ನಮ್ಗೆ. ಆಮೇಲೆ ಇದನ್ನು ಎಷ್ಟು ಡೋಸ್ ಅಂದರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಆ ಥರ ಏನು ಹೇಳಿಲ್ಲ. ಅದರ ಒಂದು ಇಂಜೆಕ್ಷನ್ ಬಗ್ಗೆ ಈಗ ಮಾಡಿಸ್ತೀವತ್ತು ಅಷ್ಟೇ ಹೇಳಿದ್ದು. 14 ವರ್ಷ ಮುಗಿದು 15 ವರ್ಷ ಚಾಲ್ತಿ ಇದ್ದವ್ರಿಗೆ PHC ಕರ್ಕೊಂಡು ಬಾ ಅಂತ ಹೇಳ್ಯಾರ. ತಾಲೂಕು ಆಸ್ಪತ್ರೆ ಮತ್ತು PHCಯಲ್ಲಿ ಮಾಡ್ತಿರ್ತಾರೆ. ಇದು ಲೋಕಲ್ ಆಗಿ ಊರಿಗೆ ಬಂದು ಅಥವಾ ಶಾಲೆಗೆ ಅದು ಹೋಗಿ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ಗೊತ್ತಿರ್ತೈತೆ ಎಲ್ರಿಗೂ ಕೋವಿಡ್ ಇಂಜೆಕ್ಷನ್ ಫಸ್ಟ್ ಟೈಮ್ ಬಂದಾಗ ಹೆಂಗೆ ನಾವು ತಾಲೂಕು ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಾಡಿಸ್ಕೊಂಡು ಬಂದಿದ್ವಲ್ಲ, ಹಾಗೆ ಇದನ್ನು ಅಲ್ಲಿಗೆ ಹೋಗಿ ಮಾಡ್ಸೋದಿರ್ತೈತಿ. ಅದರ ಭಾಳಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ಯಾರ, ಪಾಸಿಟಿವ್ ಆಗಿ ಮಾಡ್ಯಾರ, ನೆಗೆಟಿವ್ ಆಗಿ ಮಾಡ್ಯಾರ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪಾಸಿಟಿವ್ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಸುಮ್ಮನೆ ಸರ್ಕಾರ ಎಲ್ಲ ಅಷ್ಟೊಂದು ಖರ್ಚು ಮಾಡಿ ಎಲ್ರಿಗೂ ವೇಸ್ಟ್ ಮಾಡಲ್ಲ ರೊಕ್ಕ ಎಲ್ಲ, ಯಾಕಂದ್ರೆ ಬರಂಗಿಲ್ಲ. ಇದೇ ಇಂಜೆಕ್ಷನನ್ನು ನಾವು ಪ್ರೈವೇಟಲ್ಲಿ ಹಾಕೋಬೇಕಾದ್ರೆ ಅವ್ರು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ರೊಕ್ಕ ಹೋದ್ರೆ ಹೋಗಲಕ್ಕ ಜೀವ ಉಳಿತೈತಲ್ಲ ಅಂತೇಳಿ ಹಾಕ್ಸ್ಕೊಂಬರ್ತೀವಿ ಎಷ್ಟಿದ್ರು. ಆಮೇಲೆ ಒಂದು ಇಂಜೆಕ್ಷನ್ನ ಒಂದು ಡೋಸ್ ತಯಾರಾಗ್ಲಿಕ್ಕೆ ಎಷ್ಟೋ ಖರ್ಚು ಮಾಡಿರ್ತೈತಿ. ನಮ್ಮ ಒಳ್ಳೇದಕ್ಕಾಗಿಯೇ ಮಾಡಿರ್ತಾರೆ. ಮಾಡಿಸ್ಕೊಂಡು ಬರೋದು ಒಳ್ಳೇದಂತ ನನಗೆ ಅನ್ನಿಸ್ತೈತಿ. ಆದರೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ. ಬಂದ ಮೇಲೆ ಕರ್ಕೊಂಡು ಹೋಗ್ಬೇಕು ಎಲ್ರಿಗೂ. ನೋಡಬೇಕು ಏನೇನು ಆಗ್ತದೆ ಅಂಥೇಳಿ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಈಗಾಗಲೇ ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರು ಅದಾರ, HPV ವ್ಯಾಕ್ಸಿನ್ನ. ಅವರು ಏನಾದರೂ ಹಾಕಿಸ್ಕೊಂಡವ್ರು ಇದ್ರೆ ಹೊಳ್ಳಿ ಮತ್ತೆ ಇದು ಇಂಜೆಕ್ಷನ್ ಮತ್ತೆ ಮಾಡಿಸ್ಕೋಬೇಕನ್ನೋ ಅಗತ್ಯೇನಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿನೂ ಮಾಡ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಇರ್ತೈತಿ, ಪ್ರೈವೇಟ್ ಆಸ್ಪತ್ರೆಯಲ್ಲಿ ರೊಕ್ಕ ಕೊಟ್ಟು ಮಾಡಿಸ್ಕೋಬೇಕಾಗ್ತದೆ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊಂಡಿದ್ರಂದ್ರೆ ಮುಗೀತು, ಮತ್ತೆ ಮಾಡಿಸ್ಕೊಳ್ಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ಯಾರ. ನೋಡಬೇಕು ಏನೇನು ಆಗ್ತದೆ ಅಂಥೇಳಿ ಮುಂದಿನ ದಿನದಲ್ಲಿ. ಇದ್ರ ಬಗ್ಗೆ ಮತ್ತೆ ನಾನು ಮುಂದೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮ್ಗೆ, ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದ ಬಳಿಕ ಮಕ್ಕಳಿಗೆ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.